ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೀಸನ್ ಸ್ಪೆಷಲ್ ಅವರೆಕಾಳು ಉಸ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅವರೆಕಾಳು ಇಲ್ಲಿ ಎಳೆವಂಥ ಅವರೆಕಾಳಿದ್ರೆ ಚೆನ್ನಾಗಿರುತ್ತೆ ಉಸ್ಲಿ, ಹಾಗಾಗಿ ಎಳೆಕಾಳು ತೊಗೊಂಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಜೀರಿಗೆನ ಹುರಿದಿಟ್ಕೊಂಡಿದ್ದೀನಿ, ಸಾಸಿವೆ, ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಗ್ಗರಣೆಗೆ ಕರಿಬೇವು, ಕಾಯಿ ಸಹ ತುರಿದಿಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರೋ ಕಾಯಿ ತುರಿನ. ಇಲ್ಲಿ ರುಬ್ಬಕ್ಕೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ 1-2 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರುತ್ತೆ ಉಸ್ಲಿ, ಹಾಗಾಗಿ ಶುಂಠಿ ಸ್ವಲ್ಪ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕು. ಈ ಕಡೆ ಚಪಾತಿಗೆ ಗುರುವಾರ ಆಗಿರೋದ್ರಿಂದ ಚಪಾತಿ ಮಾಡ್ತಾಯಿದ್ದೀನಿ ನಾನು. ಚಪಾತಿಗೂ ಸಹ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಈ ಕಡೆ ಹಾಗೇನೂ ಸಹ ಬೇಯಿಸ್ಕೋಬೋದು, ಬಾಣಲಿ ಇಟ್ಟು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ 1 ನಿಮಿಷ. ಈರುಳ್ಳಿ 1 ನಿಮಿಷ ಫ್ರೈ ಆಗಿದ್ದಾದಮೇಲೆ ಕಾಳು ಏನಿರುತ್ತೆ ಅವನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಒಂದು 5 ನಿಮಿಷ ಫ್ರೈ ಆಗಬೇಕು ಎಣ್ಣೆ ಒಳಗೆ, ಹಾಗಾಗಿ ನಾನಿಲ್ಲಿ ಬಿಸಿನೀರು ಇಟ್ಕೊಂಡು ಹಾಕ್ಕೊತೀನಿ. ಎಣ್ಣೆ ಒಳಗೆ ಕಾಳು ಫ್ರೈ ಆಗಿರುತ್ತಲ್ವ, ಹಾಗಾಗಿ ತಣ್ಣೀರು ಹಾಕಿದ್ರೆ ಕಾಳು ಬೇಯಲ್ಲ ಅನ್ನೋ ಕಾರಣಕ್ಕೋಸ್ಕರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ನೂ ಸಹ ಹಾಕ್ಕೊಂಡು 1 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. 1-2 ನಿಮಿಷ ಹುರ್ಕೊಂಡು ನಮಗೆ ಒಂದು ಚಿಕ್ಕ ಗ್ಲಾಸಲ್ಲಿ, ಟೀ ಗ್ಲಾಸಲ್ಲಿ 1-2 ಗ್ಲಾಸ್ ಹಾಕೊಂಡ್ರೆ ಸಾಕು ನೀರಲ್ಲಿ. ಹಾಗಾಗಿ ನಾವು 3 ಜನಕ್ಕಷ್ಟೇ ನಾವು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪನೇ ಕಾಳು ತಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು, ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಸ್ವಲ್ಪ ಕಾಳು ಜಾಸ್ತಿ ತೊಗೋಬೇಕಾಗುತ್ತೆ. ಈ ಕಡೆ ಹುರಿದಿಟ್ಕೊಂಡಿರೋದನ್ನ ಜೀರಿಗೆನ ಪೌಡ್ರು ಮಾಡ್ಕೊಂಡಿದ್ದೀನಿ, ಮತ್ತು ಕಾಯಿ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋ ಅಂಥ ಕಾಯಿ ಸಹ ಹಾಕ್ಕೊಂಡು ನೀರು ಸಹ ಹಾಕಿ ವಿಷಲ್ ಮುಚ್ಚಿ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು 3 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಬೆಂದಿರುತ್ತೆ, ಹಾಗಾಗಿ ಒಂದು 3 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಈಗ ಈ ಥರ ಬೆಂದಿತ್ತು, ಹಾಗಾಗಿ 1 ನಿಮಿಷ ಹಾಗೇನೂ ಸಹ ಬೇಯಿಸ್ಕೊಂಡೆ. ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆಲ್ಲ. ಹಾಗಾಗಿ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಅವರೆಕಾಳು ಸ್ನ್ಯಾಕ್ಸ್ ಮಾಡೋಣ ಅಂತಂದೇಳಿ ಅವರೆಕಾಳು ಇಸ್ಕಿ ಇಟ್ಕೊಂಡಿದ್ದೀನಿ, ಎಳೆಕಾಳು ಅಂತವ. ಒಂದು ಬಾಣಲಿಲಿ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬಾಟ್ಲು ಕಡಲೆ ಬೀಜ ಮತ್ತು ಇಸ್ಕಿರುವಂತಹ ಕಾಳು, ಅವಲಕ್ಕಿ ಒಂದು ಅರ್ಧ ಬಾಟ್ಲು, ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಉಪ್ಪು ಮತ್ತು ಕೊಬ್ಬರಿ. ಈ ಸ್ನ್ಯಾಕ್ಸಿಗೂ ಸಹ ಎಳೆಕಾಳಾದರೆ ಚೆಂದ, ಹಾಗಾಗಿ ಎಳೆಕಾಳು ಅಂತವ ನಾನು ಇಸ್ಕಿ ಕಾಳು ಎತ್ತು ಮಾಡಿಕೊಂಡಿದ್ದೀನಿ. ಈ ಕಡೆ ಕರಿಬೇವು ಸಹ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಕಾಳು ಅವರೆಕಾಳು ಇಸ್ಕಿಟ್ಕೊಂಡಿರ್ತೀವಲ್ವ ಅವನ್ನ ಸ್ವಲ್ಪನೇ ಹಾಕ್ಕೊಂಡು ಲೋ ಫ್ಲೇಮಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಾಗಿ ಇಟ್ಕೊಂಡ್ರೆ ಸೀದೋಗುತ್ತೆ, ಹಾಗಾಗಿ ಫ್ಲೇಮಾಗಿ ಇಟ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಇವು ಒಂದು ಕಾಲು ಗಂಟೆನೇ ಆಗುತ್ತೆ ಒಂದೊಂದು ಸಲ ಫ್ರೈ ಆಗೋದು. ಹಾಗಾಗಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ, ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸು. ಕಾಳೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಡಲೆ ಬೀಜನೂ ಸಹ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕಡಲೆ ಮತ್ತು ಅವಲಕ್ಕಿನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಇಲ್ಲಿ ಸ್ವಲ್ಪ ಸೀದೆ ಹೋಯಿತು, ತೆಗಿಬೇಕಾಗಿತ್ತು. ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಫ್ರೈ ಆಗಬೇಕು, ಹಸಿ ಹಸಿ ಥರ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಕಡಲೆನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಅದರಲ್ಲಿ ಇರುತ್ತಲ್ವ, ಹಾಗಾಗಿ ಕಡಲೆ ಮತ್ತು ಅವಲಕ್ಕಿನೂ ಸಹ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ಜಾಸ್ತಿನೇ ತೊಗೊಂಡಿದ್ದೀನಿ, ಇಲ್ಲಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಕಡಲೆನೂ ಸಹ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ತಿಳ್ಕೊಂಡು ಕರಿಬೇವು ಲಾಸ್ಟಿಗೆ ಕರಿಬೇವು ಹಾಕ್ಕೊಂಡು ಅದನ್ನು ಸಹ ಎತ್ತಿಟ್ಕೊಂಡು ಅವಲಕ್ಕಿನೂ ಸಹ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಉಪ್ಪು ಮತ್ತು ಖಾರದ ಪುಡಿನೂ ಸಹ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಖಾರದ ಪುಡಿ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಉಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಅದು ಫ್ರೈ ಮಾಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ ಇಲ್ಲಿ. ಎಲ್ಲ ಮಿಕ್ಸ್ ಆಗಬೇಕು, ಹಾಗಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಕಾಳು ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಅವರೆಕಾಳು ಉಸ್ಲಿನೂ ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ಈ ರೆಸಿಪಿಗಳನ್ನ ಟ್ರೈ ಮಾಡಿ, ಅವರೆಕಾಳು ಸೀಸನ್ ಮುಗಿಯೋಷ್ಟರೊಳಗೆ. ಉಸ್ಲಿನೂ ಅಷ್ಟೇ, ಕಾಳು ಸಹ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.